ನಾನು ಅಖಿಲಮ್ಮನ್ ಕೈ ಹಿಡಿಯೋದು ಅಂದ್ರೆ ಏನು? ಇಲ್ಲ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ. ಅನ್ನ ಹಾಕಿದ ಅಖಿಲಮ್ಮಂಗೆ ಅನ್ಯಾಯ ಮಾಡಿದ್ದೀನಿ. ನನಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಪಾರ್ವತಿ, ಏನ್ ಮಾಡ್ತಾ ಇದ್ಯಾ? ದಯವಿಟ್ಟು ಯಜಮಾನ ನನ್ನ ತಡಿಬೇಡಿ. ಪಾರ್ವತಿ, ಇನ್ನೊಂದ್ಸಲ ಬೆಂಕಿ ಕೈ ಇಡ್ತೀನಿ ಅಂದ್ರೆ ಸುಮ್ನೆ ಇರಲ್ಲ ನಾನು. ಏನ್ ಅನ್ಕೊಂಡಿದ್ಯಾ ನಿನ್ನ? ನಾನ್ ಸುಮ್ನೆ ಇದ್ರೆ ಏನ್ ಬೇಕಾದ್ರೂ ಮಾಡ್ಕೊಬಹುದು ಅಂತ ಅನ್ಕೊಂಡಿದ್ಯಾ? ನಿನಗ್ ನೋವಾದ್ರೆ ನನಗ್ ನೋವಾಗುತ್ತೆ ಅನ್ನೋ ಪರಿಜ್ಞಾನ ಇಲ್ವಾ ನಿನಗೆ? ಅಷ್ಟಕ್ಕೂ ನಿನಗ್ ಶಿಕ್ಷೆ ಆಗ್ಬೇಕು ಅಂದ್ರೆ ಮೊದಲು ನನಗ್ ಶಿಕ್ಷೆ ಆಗ್ಲಿ. ಯಾಕೆ ಅಂದ್ರೆ ಅಮ್ಮನ್ ಮುಂದೆ ನಿಂತು ಜೋರಾಗಿ ಮಾತಾಡಿ ತಪ್ಪು ಮಾಡಿದವನು ನಾನು. ಅದಕ್ಕೆ ಅಮ್ಮ ನನ್ ಮೇಲೆ ಕೈ ಎತ್ತಕ್ ಬಂದ್ರು, ಅವಾಗ ನೀ ಅವ್ರ ಕೈ ಹಿಡ್ದೆ. ನಿನ್ನಿಂದ ತಪ್ಪಾಗಿದೆ ಅಂದ್ರೆ ಅದಕ್ಕೆ ಕಾರಣ ನಾನು. ಮೊದಲು ನನಗ್ ಶಿಕ್ಷೆ ಆಗ್ಬೇಕು. ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ? ಬಿಡು, ತಪ್ಪು ಮಾಡಿರೋದು ನಾನು, ನನಗ್ ಶಿಕ್ಷೆ ಆಗ್ಲೇಬೇಕು. ಯಜಮಾನ್ರೆ, ಏನ್ ಮಾಡ್ತಿದ್ದೀರಾ? ಬಿಡು ಪಾರ್ವತಿ, ಬಿಡು ಪಾರ್ವತಿ, ಬಿಡು. ಆದಿತ್ಯ, ಏನಾಗಿದೆ ನಿಮ್ಮಿಬ್ರಿಗೆ? ಮೊದಲು ಈ ರೀತಿ ಬೇಜವಾಬ್ದಾರಿಯಿಂದ ನಡ್ಕೊಳ್ಳೋದನ್ನು ಬಿಡಿ. ನೀವಿಬ್ರು ಕೈ ಸುಟ್ಕೊಂಡ್ರೆ ಆಗಿರೋದು ಬದಲಾಗ್ಬಿಡುತ್ತಾ? ಈ ರೀತಿ ನಡ್ಕೊಳ್ಳೋರು ನಾಳೆ ಮದುವೆ ಆಗಿ ಇಬ್ಬರೇ ಇರ್ಬೇಕಾದ ಸಂದರ್ಭ ಬಂದ್ರೆ ಆಗ ಏನ್ ಮಾಡ್ತೀರಾ? ಯಾರು ಬರ್ತಾರೆ ನಿಮ್ಮ ಮಧ್ಯೆ? ಏನಮ್ಮ ಪಾರ್ವತಿ, ನೀನು ಬುದ್ಧಿ ಇಲ್ಲದೆ ಇರೋ ತರ ನಡ್ಕೋತಿದೀಯಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ನಾನು ಮಾಡಿದ ತಪ್ಪಲ್ಲ, ಅಪರಾಧ. ಯಾವತ್ತು ಅಖಿಲಮ್ಮನ್ ಕಾಲ್ ಕೆಳಗಡೆ ಇರ್ಬೇಕಾದವಳು ನಾನು. ಅಂಥದ್ರಲ್ಲಿ ಇವತ್ತು ಎಲ್ರ ಮುಂದೆ ಅವ್ರ ಕೈ ಹಿಡ್ದಿದ್ದು ತಪ್ಪು, ದೊಡ್ಡ ತಪ್ಪು. ನನ್ನ ಪ್ರಕಾರ ನೀನ್ ಮಾಡಿದ ತಪ್ಪಲ್ಲಮ್ಮ. ಆದಿತ್ಯ ನಿನ್ ಗಂಡ. ಗಂಡನ ಮೇಲೆ ಅವನ್ ತಾಯಿ ಆಗಿರ್ಲಿ, ಇನ್ ಯಾರೇ ಆಗಿರ್ಲಿ, ಕೈ ಮಾಡಿದ್ರೆ ಯಾವ ಹೆಂಡತಿನೂ ಸಹಿಸ್ಕೊಳಲ್ಲ. ಪ್ರೀತಿಲಿ ಯಾವುದು ತಪ್ಪಲ್ಲಮ್ಮ. ಹಾಗಾಗಿ ನೀನ್ ಮಾಡಿದ ತಪ್ಪು ಅಂತ ನಾನು ಹೇಳಲ್ಲ. ನಿನ್ಗೆ ಆದಿತ್ಯನ ಮೇಲೆ ಇರೋ ಪ್ರೀತಿ ಅಖಿಲ ಕೈ ಹಿಡಿಯೋ ಹಾಗೆ ಮಾಡ್ತು. ಇದರಿಂದಾನೇ ನಿನಗೆ ಆದಿತ್ಯನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ಅವನು ನನ್ನ ಹೆಂಡತಿಯಾಗಿ ನಾನು ನಿನ್ನನ್ನು ಸೊಸೆಯಾಗಿ ಪಡೆಯೋಕೆ ತುಂಬಾ ಅದೃಷ್ಟ ಮಾಡಿದ್ದೀವಿ. ಈ ಘಟನೆಯಿಂದ ಈ ಮನೆಯವ್ರ ಬಗ್ಗೆ ನಿನ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗುತ್ತೆ. ನಿನ್ನ ಕೈಯಲ್ಲಿ ನನ್ನ ಮಗ ಸುರಕ್ಷಿತವಾಗಿ ಇರ್ತಾನೆ ಅಂತ ಅಖಿಲಾಗ ಅರ್ಥ ಆದ್ರೆ ಈ ಘಟನೆನ ಅವಳು ಮರೆತು ಬಿಡ್ತಾಳೆ. ಒಪ್ಕೊಳ್ಳೋದಿಕ್ಕೆ ನಾನ್ ಬಿಡ್ಬೇಕಲ್ಲ. ಹಾಗಾದ್ರೆ ಅಖಿಲಮ್ಮ ನನ್ನ ಕ್ಷಮಿಸ್ತಾರ? ಮತ್ತೆ ನನ್ನ ಹತ್ರ ಮಾತಾಡ್ತಾರ ಮಾವ? ಕ್ಷಮಿಸ್ಬೋದು, ಮಾತಾಡ್ಸ್ಲೂಬಹುದು. ಆದ್ರೆ ಈ ಘಟನೆಯಿಂದ ಅವಳ ಮನಸ್ಸಿಗೆ ತುಂಬಾ ನೋವಾಗಿರುತ್ತೆ. ಈ ಸಮಯದಲ್ಲಿ ಅವಳು ಒಂಟಿಯಾಗಿರಕ್ಕೆ ಇಷ್ಟಪಡ್ತಾಳೆ. ಅದಕ್ಕೆ ನಾನು ಅವಳನ್ನ ಸಮಾಧಾನ ಮಾಡಕ್ ಹೋಗ್ಲಿಲ್ಲ. ನಾನು ಅಷ್ಟೇ ಅಪ್ಪ. ಅಮ್ಮನ ವಿರುದ್ಧ ಜೋರಾಗಿ ಮಾತಾಡಿದಕ್ಕೆ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋಣ ಅಂತ ಯೋಚನೆ ಮಾಡಿದೆ. ಅಷ್ಟರಲ್ಲಿ ಪಾರ್ವತಿ ಅಳ್ತಾ ಬಂದಿದ್ದು ನೋಡಿ ಡೌಟ್ ಬಂದು ಇಲ್ಲಿಗೆ ಬಂದೆ. ಮೊದಲು ಅಖಿಲ ಮನಸ್ಸು ಕಂಟ್ರೋಲ್ಗೆ ಬರಲಿ, ಆಮೇಲೆ ನಾನು ಹೋಗಿ ಮಾತಾಡ್ತೀನಿ. ನಂತರ ನೀವು ಬನ್ನಿ. ಸರಿ ಮಾವ. ಏನಪ್ಪ ಆದಿತ್ಯ? ಸರಿಯಪ್ಪ. ಏನೇ ಮಾಡಕ್ ಮುಂಚೆ 100 ಸಲ ಚೆನ್ನಾಗಿ ಯೋಚನೆ ಮಾಡಬೇಕು. ದುಡುಕ್ಬೇಡಿ.
ನಾನು ಹೊತ್ತು ಹೆತ್ತು ಪ್ರೀತಿಯಿಂದ ಸಾಕಿ ಸಲಹಿದ ನನ್ನ ಮಗ ಆದಿ ಇವತ್ತು ಆ ಕೆಲಸದೊಳಗೋಸ್ಕರ ನನ್ನ ಮೇಲೆ ಏರು ಧ್ವನಿಯಲ್ಲಿ ಜೋರು ಧ್ವನಿಯಲ್ಲಿ ಮಾತಾಡ್ಬಿಟ್ಟ ರಘು. ಅವನಿಗೆ ತಾಯಿ ಮಗನ ಸಂಬಂಧ ಇಷ್ಟೊಂದು ಹಗುರ ಆಗೋಯ್ತ. ಯಾವ ತಾಯಿನೇ ಆಗಿರ್ಲಿ ತಾನೇ ಹೆತ್ತು ಮಕ್ಕಳು ತನಗೆ ತಿರುಗಿ ಬೀಳದೆ ಹೋದ್ರೆ ಸಾಕು ಅಂತ ಮಾತ್ರ ನಿರೀಕ್ಷೆ ಮಾಡ್ತಾಳೆ. ಅದನ್ನು ಬಿಟ್ಟು ಬೇರೆ ಯಾವುದನ್ನು ಬಯಸೋದಿಲ್ಲ. ಅಂಥದ್ರಲ್ಲಿ ನನ್ನ ಮೇಲೆ ಅಪಾರವಾದ ನಂಬಿಕೆ, ಪ್ರೀತಿ, ಗೌರವ, ಮಮತೆ ಎಲ್ಲ ಇಟ್ಕೊಂಡ ನನ್ನ ಮುದ್ದಿನ ಆದಿ ಕೆಲಸದವಳ ಮುಂದೆ ನಂಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ರಘು, ಆಗ್ತಿಲ್ಲ ರಘು. ಸಮಾಧಾನ ಮಾಡ್ಕೋ. ಹೇಗೆ ರಘು, ಹೇಗೆ ಸಮಾಧಾನ ಮಾಡ್ಕೊಳ್ಳಿ ನನ್ನ ಆದಿ ರಘು? ಇದೆಲ್ಲ ನಡೆದಿದ್ದು ಅವನಿಂದನೇನೋ ಅನ್ನಿಸ್ತಿದೆ. ಒಂದ್ ವೇಳೆ ಪ್ರೀತು ಹೇಗೆ ನಡ್ಕೊಂಡಿದ್ರು ನನಗೆ ಇಷ್ಟೊಂದು ಬೇಜಾರಾಗ್ತಿರ್ಲಿಲ್ಲ. ಆದ್ರೆ ಆದಿ ನನ್ನ ಹಿರೇ ಮಗ, ನನ್ನ ಮುದ್ದಿನ ಮಗ, ನನ್ನ ಪ್ರೀತಿ ಆದಿ ಹೀಗೆಲ್ಲ ನಡ್ಕೊಂಡಿದ್ದು ಆದಿನೇನಾ? ಅವನೇನಾ ಹೀಗೆಲ್ಲ ಮಾಡಿದ್ದು ಅನ್ನಿಸ್ತಿದೆ. ಅಖಿಲ, ಆದಿತ್ಯ ನೀನ್ ಕುಡಿ, ನಿನ್ನ ಅಂಶನೇ ಅವನಲ್ಲಿದೆ. ನನ್ನ ಪ್ರಕಾರ ಅನ್ಯಾಯವಾಗಿ ನಡ್ಕೊಂಡಿದ್ದಾನೆ. ಏನು ಆದಿ ಆದಿ ಈ ರೀತಿ ನಡ್ಕೊಂಡಿದ್ದು ಸರಿಯಾಗಿ ಇದೆಯಾ, ನ್ಯಾಯವಾಗಿದೆಯಾ? ನೀವು ಈ ಮಾತು ಹೇಳ್ತಿರೋದು ರಘು? ನಿಮ್ ಬಾಯಿಂದ ಈ ರೀತಿ ಮಾತು ಬರ್ತಿರೋದು, ನನ್ನ ರಘುನ ಈ ರೀತಿ ಹೇಳ್ತಿರೋದು? ಅಖಿಲ, ದಯವಿಟ್ಟು ನನ್ನ ಮಾತನ್ನ ಅಪಾರ್ಥ ಮಾಡ್ಕೋಬೇಡ. ನಿನ್ ಮನಸ್ಸು ನೋಯಿಸೋ ಉದ್ದೇಶ ಖಂಡಿತ ನನಗಿಲ್ಲ. ಆದ್ರೆ ವಾಸ್ತವ ಏನು ಅಂತ ಗೊತ್ತಿಲ್ಲದೆ ಆದಿತ್ಯ ಪಾರ್ವತಿ ಬಗ್ಗೆ ಮಾತಾಡೋದು ಸರಿಯಲ್ಲ. ನಿಮ್ ಮಾತಿನ ಅರ್ಥ? ನಮ್ಮ ಆದಿತ್ಯ ಪಾರ್ವತಿ ಕೈಗೆ ಬಳೆ ತೊಡಿಸಿದ್ದಕ್ಕೆ ಬೇರೆನೇ ಕಾರಣ ಇದೆ. ಏನು ರಘು? ಅನನ್ಯ, ಆದಿತ್ಯ ಪಾರ್ವತಿ ಕೈಗೆ ಯಾಕೆ ಬಳೆ ತೋರಿಸ್ದ, ಅದರ ಬಗ್ಗೆ ನಿಮ್ಗೆ ಏನೇನು ಗೊತ್ತು ಎಲ್ಲ ಅಖಿಲ ಮುಂದೆ ಹೇಳು. ಎಸ್ ಸರ್. ಮ್ಯಾಮ್, ನಾನು ಕೆಲವು ಅಡುಗೆ ರೆಸಿಪಿಗಳನ್ನ ಹೇಳಿಸ್ಕೊಳ್ಳೋದಕ್ಕೆ ಅಂತ ಪಾರ್ವತಿ ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದೆ. ಅದಕ್ಕೆ ಅವ್ರು ರಜೆ ಹಾಕಿ ನಮ್ಮ ಮನೆಗೆ ಬಂದಿದ್ರು. ಎಲ್ಲ ಆದಮೇಲೆ ಅವ್ರನ್ನ ವಾಪಸ್ ಬಿಡೋದಕ್ಕೆ ಅಂತ ಅವ್ರ ಜೊತೆ ಹೊರಟೆ. ಅದೇ ಟೈಮಲ್ಲಿ ಅದ್ಯಾವುದೋ ಫಿಲ್ಮ್ ಶೂಟಿಂಗ್ ನಡೀತಿತ್ತು. ಇಡೀ ರೋಡ್ ಬ್ಲಾಕ್ ಮಾಡಿದ್ರು. ಅದಕ್ಕೆ ನಾವು ಅಲ್ಲೇ ವೇಟ್ ಮಾಡ್ತಿದ್ವಿ. ಹೇಗೋ ಆದಿತ್ಯ ಸರ್ ಮನೆಗೆ ಬರ್ತಿದ್ರು. ಪಾರ್ವತಿ ಅವ್ರು ಕೂಡ ಮನೆಗೆ ಬರಬೇಕಾಗಿತ್ತಲ್ಲ. ಅದಕ್ಕೆ ನಾನೇ ಆದಿತ್ಯ ಸರ್ಗೆ ಪಾರ್ವತಿ ಅವ್ರನ್ನ ಕರ್ಕೊಂಡು ಹೋಗಕ್ಕಾಗತ್ತಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಇನ್ನೇನು ಆದಿತ್ಯ ಸರ್ ಹೊರಡ್ಬೇಕಾಗಿತ್ತು. ಅಷ್ಟರಲ್ಲಿ ಈ ಸ್ಟಂಟ್ನವ್ರು ಬೀಸಿದ ಕೋಲು ಆದಿತ್ಯ ಸರ್ ತಲೆಗೆ ಬಿದ್ದ್ಬಿಡ್ತಿತ್ತು. ಅಷ್ಟ್ರಲ್ಲಿ ಪಾರ್ವತಿ ಅವ್ರು ಬಂದು ಅವ್ರ ಕೈ ಅಡ್ಡ ಇಟ್ರು. ಆಗ ಅವ್ರ ಕೈಯಲ್ಲಿದ್ದ ಬಳೆ ಎಲ್ಲ ಹೊಡೆದೋಯ್ತು. ಅದಕ್ಕೆ ಆದಿತ್ಯ ಸರ್, ನನ್ನ ಪ್ರಾಣ ಉಳಿಸಿದ್ಯಾ ನೀನು, ನಿನ್ನ ಋಣ ಹೇಗೆ ತೀರಿಸ್ಲಿ ಅಂತ ಕೇಳಿದ್ರು. ನಿಮ್ಮನ್ನು ಉಳಿಸೋದಕ್ಕೆ ಬಂದು ಅವ್ರ ಬಳೆ ಎಲ್ಲ ಒಡೆದೋಗಿದೆ, ಅದಕ್ಕೆ ಅವ್ರಿಗೆ ಬಳೆ ಕೊಡ್ಸಿ ಸರ್ ಅಂತ ನಾನೇ ಹೇಳ್ದೆ ಮ್ಯಾಮ್. ಮಂಗಳವಾರ ಹೆಣ್ಮಕ್ಳ ಕೈಲಿ ಬಳೆ ಹೊಡೆಯೋದು ಒಳ್ಳೇದಲ್ಲ ಅಲ್ವಾ ಮ್ಯಾಮ್? ಅದಕ್ಕೆ ನಾನೇ ಆದಿತ್ಯ ಸರ್ಗೆ ಬಳೆ ಕೊಡ್ಸಿ ಅಂತ ಹೇಳ್ದೆ. ಆಮೇಲೆ ಅವರು ಅವ್ರನ್ನ ಕರ್ಕೊಂಡು ಅಂಗಡಿಗೆ ಹೋದ್ರು.
ಯಾಮಿನಿ, ಇವಳೆ ನನ್ ಮುದ್ದಿನ ಮಗಳು ಯಾಮಿನಿ. ಓ ಮೈ ಸಿಂಡ್ರೆಲಾ, ನಿನ್ ಹೆಸರು ಯಾಮಿನಿ ಅಂತನಾ? ಹೌದು, ನನ್ನ ಹೆಸರು ದಾಮಿನಿ ಅಂತ. ನೈಸ್. ಯಾಮಿನಿ, ನೀನ್ ನೋಡೋದಕ್ಕೆ ಮಹಾಲಕ್ಷ್ಮಿ ತರ ಇದ್ಯಾ. ನಮ್ಮ ಆದಿತ್ಯನ್ಗೆ ಸಖತ್ ಜೋಡೆ ನೀನು. ಥ್ಯಾಂಕ್ಸ್ ಮಾಮ್. ಇವರು ದಾಮಿನಿ ಅಂತ, ಹುಡುಗನ್ ಚಿಕ್ಕಮ್ಮ. ನಮಸ್ತೆ. ಸರಿ ಸರಿ, ಬೇಗ ಬೇಗ ರೆಡಿ ಆಗ್ಬಿಟ್ ಬಾ, ಎಲ್ರು ಕಾಯ್ತಾ ಇರ್ತಾರೆ. ಇವ್ರು ನಿನ್ಗೆ ಸಹಾಯ ಮಾಡ್ತಾರೆ. ಇವರು ನಮ್ಮ ಮನೆ ಕೆಲಸದವಳು. ಆಕ್ಚುಲಿ ನಾನು ಅವ್ರ ಕೆಲ್ಸದ ಬಗ್ಗೆ ಕೇಳಲಿಲ್ಲ, ಅವ್ರ ಹೆಸರು ಕೇಳಿದೆ. ಏಯ್ ಹೇಳೆ, ನಮ್ ಯಾಮಿನಿ ಕೇಳ್ತಾ ಇಲ್ವಾ? ಪಾರ್ವತಿ. ನೈಸ್ ನೇಮ್. ಲೇ ಪಾರ್ವತಿ, ನಮ್ ಯಾಮಿನಿನ ಸಖತ್ತಾಗಿ ರೆಡಿ ಮಾಡ್ಬಿಡು ಬೇಗ. ಯಾಮಿನಿ, ನೀನು ಬೇಗ ರೆಡಿಯಾಗಿ ಬಂದ್ಬಿಡಮ್ಮ. ಶೋ ಮ್ಯಾಮ್. ಅಯ್ಯೋ ಮೇಡಮ್ ಅಲ್ಲ, ನಾನು ನಿನ್ಗೆ ಚಿಕ್ಕತ್ತೆ ಆಗ್ಬೇಕು. ಚಿಕ್ಕತ್ತೆ ಅನ್ನು. ಓಕೆ. ಲೇ ಪಾರ್ವತಿ ಅವರೇ, ಯಾಕೆ ಒಂಥರ ಇದ್ದೀರಾ? ಮಯೂಷರಿಲ್ವಾ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನೂ ಇಲ್ಲ. ಬೆಳಗ್ಗೆಯಿಂದ ಸ್ವಲ್ಪ ತಲೆನೋವು ಅಷ್ಟೇ. ಟ್ಯಾಬ್ಲೆಟ್ಸ್ ಕೊಡ್ಲಾ? ಬೇಡ, ಮಾತ್ರೆಯಿಂದ ನೋವು ಕಮ್ಮಿ ಆಗೋದಿಲ್ಲ. ಮತ್ತೆ ಅಂದರೆ ಸ್ವಲ್ಪ ಹೊತ್ತು ಹೋದರೆ ಅದಾಗದೇ ಕಮ್ಮಿ ಆಗುತ್ತೆ. ಹೋ, ಹಾಗಿದ್ರೆ ನೋವು ತಡ್ಕೊಂಡು ಅಭ್ಯಾಸ ಇದೆ ಅಂತ ಆಯ್ತು. ನನ್ನಿಂದ ಆಗಲ್ಲಪ್ಪ. ಪಾರ್ವತಿ ಅವರೇ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನನ್ನ ಸ್ಯಾರಿ ಉಟ್ಕೊಳ್ಳೋಕೆ ಹೆಲ್ಪ್ ಮಾಡ್ತೀರಾ? ಒಂದ್ ನಿಮಿಷ ಬಂದ್ರೆ. ಅಲ್ಲ ಅಖಿಲ, ಇದೆಲ್ಲ ಯಾವಾಗ ನಿರ್ಧಾರ ಮಾಡ್ತೇನೆ ನಾನು? ನಿನ್ನೆ ರಾತ್ರಿ ನೀವು ರೂಮಿಗೆ ಬಂದಾಗ ನಾನು ಈ ಬ್ರೋಕರ್ ಕೃಷ್ಣಪ್ಪನವ್ರ ಹತ್ರನೇ ಮಾತಾಡ್ತಾ ಇದ್ದೆ. ಆಗಲೇ ಇವರು ಈ ಸಂಬಂಧದ ಬಗ್ಗೆ ಹೇಳಿದ್ದು. ಹುಡುಗಿ ಫೋಟೋಗಳನ್ನು ಕಳಿಸಿದ್ರು. ನೋಡಿ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ಯಾಕೊಂದ್ಸಲ ನೋಡಬಾರ್ದು ಅಂತ ನಿಮ್ಮನ್ನು ಎಲ್ಲ ಕರ್ಕೊಂಡು ಬಂದಿದ್ದು. ಅಕ್ಕ ಅಕ್ಕ, ನಿಮ್ ಸೆಲೆಕ್ಷನ್ ಅಂತೂ ಸೂಪರ್ ಅಕ್ಕ. ತುಂಬಾ ಚೆನ್ನಾಗಿದ್ದಾಳೆ ಹುಡುಗಿ. ಹೌದಾ? ಹೂ ಅಕ್ಕ, ನೋಡಕ್ಕೆ ತುಂಬಾ ಮುದ್ದಾಗಿದ್ದಾಳೆ. ಮಾತು ಬಂಗಾರ, ನಗು ಡೈಮಂಡ್. ಅದು ಅಲ್ಲದೆ ನನಗೂ ಅವಳಿಗೂ ತುಂಬಾ ಹೋಲಿಕೆ ಇದೆ ಅಕ್ಕ. ಅದು ಹೇಗೆ? ನನ್ನ ಹೆಸರು ದಾಮಿನಿ, ಅವಳ ಹೆಸರು ಯಾಮಿನಿ. ಸೂಪರ್ ಆಗಿದೆ. ನೋಡಿದ್ರೆ ಮೇಡಮ್, ಹೆಸರಲ್ಲೇ ಸಂಬಂಧ ಅಡಗಿದೆ. ಹೆಸರು ಸಾಮ್ಯತೆ ಇದ್ದ ಮಾತ್ರಕ್ಕೆ ಸಂಬಂಧ ಕಲ್ಪಿಸಕ್ಕಾಗತ್ತಾ? ನೀವು ಹೇಳೋದು ಒಂದು ರೀತಿಯಲ್ಲಿ ಸರಿನೇ, ಆದ್ರೆ ಸಂಬಂಧ ಕುದುರಿಸೋದಕ್ಕೆ ತಾನೇ ಇಲ್ಲಿ ಬಂದಿರೋದು. ಆಗ್ಲಿ, ಮೊದಲು ಹುಡುಗಿ ನೋಡೋಣ, ಆಮೇಲೆ ಸಂಬಂಧದ ಬಗ್ಗೆ ಮಾತಾಡಿದ್ರಾಯ್ತು. ಏನಾಯ್ತು ಆದಿ? ಅಮ್ಮ, ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿತ್ತು. ಏನಮ್ಮ ಪಾರ್ವತಿ, ನಮ್ ಯಾಮಿನಿನ ಚೆನ್ನಾಗಿ ರೆಡಿ ಮಾಡಿದ್ಯಾ? ಹ್ಞೂ ಮೇಡಮ್. ಮೇಡಮ್ನವ್ರೆ, ನಿಮ್ಮ ಹುಡುಗಂಗೆ ಹುಡುಗಿ ನೋಡಕ್ಕೆ ಹೋದ್ವಾರನೇ ಹೇಳಿದ್ರಿ.
ನಾನು ತುಂಬಾ ಹುಡುಗಿರನ್ನ ನೋಡಿದೆ, ಆದ್ರೆ ನೀವು ಹೇಳಿರೋ ಗುಣ ಇರೋ ಹುಡುಗಿ ನನಗೆ ಸಿಗ್ಲೇ ಇಲ್ಲ. ಆಮೇಲೆ ನಂಗೆ ನಮ್ಮ ಯಾಮಿನಿ ನೆನಪಾದ್ಲು. ಅವಳ ಅಪ್ಪ ಅಮ್ಮನ ಹತ್ರ ಮಾತಾಡಿದೆ, ಆ ಹುಡುಗಿನೂ ಕೇಳಿದೆ. ನಿಮ್ಮ ಹೆಸರು ಹೇಳಿದ ತಕ್ಷಣನೇ ಅವ್ರು ಒಪ್ಕೊಂಡ್ಬಿಟ್ರು. ಇದನ್ನ ನಾಳೆನೋ ನಾಡಿದ್ದೋ ನಿಮ್ಗೆ ಹೇಳೋಣ ಅಂತಿದ್ದೆ. ಋಣಾನು ಬಂದ ನೋಡಿ, ನೀವು ಇವತ್ತೇ ಬರೋ ಹಾಗಾಯ್ತು. ನಮಗೂ ನಮ್ಮ ಮಗನ ಮದುವೆನ ಆದಷ್ಟು ಬೇಗ ಮಾಡೋ ಆಸೆ. ಆದ್ರೆ ಇವತ್ತೇ ಹುಡುಗಿನ ನೋಡ್ಬೇಕು, ಇವತ್ತೇ ಸಂಬಂಧದ ಬಗ್ಗೆ ಮಾತಾಡಬೇಕು ಅನ್ನೋ ಆತರ ಏನೂ ಇರ್ಲಿಲ್ಲ. ಆದ್ರೆ ನಾವೇನೇ ಅನ್ಕೊಂಡ್ರು ಶುಭ ಕಾರ್ಯದ ಬಗ್ಗೆ ಇರುವಂತಹ ಮುಹೂರ್ತ ಇದೆಯಲ್ಲ, ಅದು ನಮ್ಮನ್ನ ಎಳ್ಕೊಂಡು ಬಂದ್ಬಿಡುತ್ತೆ ನೋಡಿ. ಹಾಗಾಗಿ ಇವತ್ತೇ ಬಂದ್ವಿ. ಒಳ್ಳೆ ಕೆಲಸ ಮಾಡಿದ್ರಿ. ನಮ್ಮ ಹುಡುಗಿ ಅಪ್ಪಟ ಬಂಗಾರ. ನೀವು ಹೇಳಿದ ಎಲ್ಲಾ ಗುಣಗಳು ಆಕೆಯಲ್ಲಿವೆ. ನಿಮ್ ಮನೆಗೆ ಹೇಳಿ ಮಾಡಿಸಿದ ಸೊಸೆ ಆಗ್ತಾರೆ ಅಂತ ನಾನ್ ಭರವಸೆ ಕೊಡ್ತೀನಿ. ಹೌದಕ್ಕ, ನನ್ಗೂ ಹಾಗೆ ಅನ್ನಿಸ್ತು. ಪಾರ್ವತಿ, ಅಮ್ಮ, ಯಾರನ್ನ ಹುಡುಕ್ತಾ ಇದೀಯಾ? ಯಾರು ಇಲ್ಲ ಅಮ್ಮ. ಪಾರ್ವತಿ, ಆದಿತ್ಯ ಅದೇನೋ ಫೋನಲ್ಲಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೊರಗಡೆ ಹೋದ. ಹೋಗಿ ಕರ್ಕೊಂಡು ಬಮ್ಮ. ಸರಿಯಪ್ಪ. ಅದರ ಅವಶ್ಯಕತೆ ಇಲ್ಲ. ಮಾತು ಮುಗಿದ್ಮೇಲೆ ಅವನೇ ವಾಪಸ್ ಬರ್ತಾನೆ. ಹೇಗಿದ್ರು ಪ್ರೀತು ಹೋಗಿದ್ದಾನಲ್ಲ. ಬ್ರೋ, ಎಲ್ಲರೂ ವೇಟ್ ಮಾಡ್ತಿರ್ತಾರೆ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ ಅಂತ ಮಾಮ್ ಡೌಟ್ ಪಡ್ಬೋದು. ಬಾಬ್ರು ಹೋಗೋಣ. ಹೋಗೋಣ. ನನ್ನ ಮನಸ್ಸಲ್ಲಿರೋ ವಿಷಯನ ಅಮ್ಮಂಗಾದ್ರೂ ಹೇಳಲೇಬೇಕಲ್ಲ. ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೆ ಬ್ರೋ? ಲವ್ ವಿಷಯ. ಅದನ್ನ ಮಾಮ್ ಹತ್ರ ಹೇಳ್ತೀಯಾ? ಅದು ಈಗ ಇಲ್ಲಿ? ಹೌದು, ಹೇಳ್ದೆ ಬೇರೆ ದಾರಿ ಇಲ್ಲ ಪ್ರೀತು. ಈಗಲೇ ಅಮ್ಮನ ಹತ್ರ ಹೋಗಿ ನನ್ನ ಪಾರ್ವತಿ ಲವ್ ವಿಷಯ, ಹಾಗೆ ಅವಳ ಕೊರಳಲ್ಲಿ ನಾನ್ ಕಟ್ಟಿರೋ ತಾಳಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇನ್ನು ನನಗೆ ಕಾಯೋದಕ್ಕಾಗಲ್ಲ. ಬ್ರೋ ಬ್ರೋ ಬ್ರೋ, ಈಗಲೇ ಹೇಳ್ಬೇಡ ಬ್ರೋ. ಇದು ಬೇರೆಯವ್ರ ಮನೆ, ಅವ್ರಿಗೆಲ್ಲ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತಾ? ಹೋಗ್ಲಿ ಬಿಡು. ಇವತ್ತಲ್ಲ ನಾಳೆ ನಾವಿಬ್ರು ಪ್ರೀತ್ ಮದುವೆ ಆದ್ವಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕಾನೆ. ಅದ್ ಇವತ್ತೇ ಗೊತ್ತಾಗ್ಲಿ. ಅಷ್ಟಕ್ಕೂ ಅಮ್ಮ ನನ್ಗೆ ಏನು ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿಲ್ಲ. ಈಗ್ಲೂ ಹೇಳಲಿಲ್ಲ ಅಂದ್ರೆ ನನ್ನನ್ನೇ ನಂಬ್ಕೊಂಡಿರೋ ಪಾರ್ವತಿ ಲೈಫ್ ಹಾಳಾಗುತ್ತೆ. ಅದು ನಿನಗಿಷ್ಟನಾ? ಹಾಗಲ್ಲ ಬ್ರೋ, ಮನೆಗೆ ಹೋದ್ಮೇಲೆ ಕೂತು ನಿಧಾನವಾಗಿ ಮಾತಾಡೋಣ. ಪ್ಲೀಸ್ ನನ್ನ ಮಾತು ಕೇಳು. ಸಾರಿ ಪ್ರೀತು, ನಾನ್ ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಈಗಲೇ ನಮ್ಮ ಲವ್ ವಿಷಯನ ಅಮ್ಮನ ಹತ್ರ ಹೇಳ್ತೀನಿ. ಅದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಏನಪ್ಪ ಅದೇ ಅಂತ ಅರ್ಜೆಂಟು? ಆಮೇಲೆ ಮಾತಾಡಿದ್ರಾಯ್ತು. ಕೂತ್ಕೋ. ಇಲ್ಲಮ್ಮ, ಪರ್ಸನಲ್ ಮ್ಯಾಟರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸರಿನಪ್ಪ, ಮನೆಗೆ ಹೋಗುವಾಗ ಮಾತಾಡಿದ್ರಾಗಲ್ವಾ? ಆಗಲ್ಲ. ಈಗಲೇ ಮಾತಾಡ್ಬೇಕು. ಪರವಾಗಿಲ್ಲ, ಹೋಗಿ ಮೇಡಮ್. ಮಗ ಏನೋ ಅರ್ಜೆಂಟ್ ಅಂತ ಹೇಳ್ತಾ ಇದ್ದಾನೆ.
ನನ್ನ ಪ್ರಕಾರ ಮಕ್ಳಿಗೋಸ್ಕರ ದುಡ್ಡು ಮಾಡಿಡೋದಕ್ಕಿಂತ ದುಡ್ಡನ್ನ ಹೇಗೆ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿರೋ ದುಡ್ಡನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಟ್ರೆ ಲೈಫ್ನಲ್ಲಿ ಅವ್ರು ಸೋಲೋ ಅಂತ ಸಿಚುಯೇಷನೇ ಬರಲ್ಲ. ಹಸ್ದವ್ರಿಗೆ ಅನ್ನ ಹಾಕೋದಕ್ಕಿಂತ ಅನ್ನನ ದುಡಿಯೋ ಒಂದ್ ದಾರಿ ತೋರಿಸ್ಬೇಕು ಅನ್ನೋದು ನನ್ನ ಪಾಲಿಸಿ. ವಾ, ಹೇ, ಎಂಥ ಒಳ್ಳೆ ಆಲೋಚನೆ. ನಿನ್ ಬುದ್ಧಿನ ಮೆಚ್ಕೊಳ್ಳೇಬೇಕು. ನಮ್ಮದು ತುಂಬಾ ಹಿರಿಯ ಮನೆತನ, ಕೂಡು ಕುಟುಂಬ ನಮ್ದು. ಒಂದ್ ವೇಳೆ ನೀನು ನಮ್ಮನೆಗೆ ಸೊಸೆಯಾಗಿ ಬಂದ್ರೆ ಎಲ್ಲವನ್ನೂ ಹೇಗ್ ತೂಗಿಸ್ಕೊಂಡು ಹೋಗ್ತೀಯ? ಮೊದಲಿಗೆ ನಾನು ನನ್ನ ಗಂಡನ ನಂಬಿಕೆನ ಉಳಿಸ್ಕೊಳ್ತೀನಿ, ಹಾಗೆ ಅವರು ನನ್ನ ನಂಬೋ ಹಾಗೆ ನಡ್ಕೊಳ್ತೀನಿ. ಆಮೇಲೆ ಮನೆಯವ್ರ ವಿಶ್ವಾಸನ ಗಳಿಸ್ತೀನಿ. ಸಾಧ್ಯವಾದಷ್ಟು ಎಲ್ರ ಜೊತೆ ಯಾವ ಮುಚ್ಚುಮರೆ ಇಲ್ಲದೆ ಹೊಂದ್ಕೊಂಡೋಗೋ ಪ್ರಯತ್ನ ಮಾಡ್ತೀನಿ. ಈ ನಿನ್ ಪ್ರಯತ್ನಕ್ಕೆ ಏನಾದ್ರೂ ತೊಂದರೆ ಆದ್ರೆ ಖಂಡಿತ ಯಾರ ಗಮನಕ್ಕೂ ತರಲ್ಲ. ಸಾಧ್ಯವಾದಷ್ಟು ನಾನೇ ಅದನ್ನ ಬಗೆಹರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಆಗ್ಲೂ ಆಗ್ಲಿಲ್ಲ ಅಂದ್ರೆ ನನ್ನ ತಾಯಿ ಸ್ಥಾನದಲ್ಲಿರೋ ಅತ್ತೆ ಅಂದ್ರೆ ನಿಮ್ ಗಮನಕ್ಕೆ ತರ್ತೀನಿ. ನೀವ್ ಹೇಳ್ದಾಗ ಮಾಡ್ತೀನಿ. ನಿನ್ನ ಗಂಡನ ಗಮನಕ್ಕೆ ಇದನ್ನ ತರೋದಿಲ್ವಮ್ಮ? ಯಾವಾಗ್ಲೂ ಆಫೀಸು ಬಿಸ್ನೆಸ್ ಅಂತ ಬ್ಯುಸಿ ಇರೋದ್ರಿಂದ ಅವ್ರಿಗೆ ಮನೇಲಿ ನಡೆಯೋ ವಿಷಯಗಳನ್ನೆಲ್ಲ ಹೇಳ್ತಾ ಹೋದ್ರೆ ಅವ್ರ ಮೇಲೆ ಅದು ಬೇರೆ ತರನೇ ಇಂಪ್ಯಾಕ್ಟ್ ಆಗ್ಬೋದು. ಹಾಗಾಗಿ ಮನೇಲಿರೋರೇ ಎಲ್ಲ ಪ್ರಾಬ್ಲಮ್ಗಳನ್ನೂ ಸಾಲ್ವ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ವೆರಿ ಗುಡ್. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಟ್ಯಾಲೆಂಟ್ ನಿನ್ನಲ್ಲಿದೆ. ಸಂಸಾರನ ತೂಗಿಸ್ಕೊಂಡು ಹೋಗೋ ಜಾಣ್ಮೆನೂ ಇದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಸಂಬಂಧನೇ ಸಿಕ್ಕಿದೆ ನಮಗೆ. ಎದುರುಗಡೆ ಕೂತಿರೋದು ಅರಸನ ಕೋಟೆಯ ಅಖಿಲಾಂಡೇಶ್ವರಿ ಅನ್ನೋ ಒಂದಿಷ್ಟು ಹಿಂಜರಿಕೆನೂ ಇಲ್ಲದೆ ಎಷ್ಟು ಸ್ಪಷ್ಟವಾಗಿ ಮಾತಾಡಿದೀಯಾ, ನಿನ್ನ ಅಭಿಪ್ರಾಯನ ಹೇಳಿದೀಯಾ. ಇದರಲ್ಲೇ ಗೊತ್ತಾಗತ್ತೆ ನೀನು ಎಷ್ಟು ಟ್ರಾನ್ಸ್ಪರೆಂಟ್ ಅಂತ. ಮತ್ತೆ ಬರೀ ಸ್ಟೇಟಸ್ ಮಾತ್ರ ಅಲ್ಲ, ಮೈಂಡ್ ಸೆಟ್ನಲ್ಲೂ ಕೂಡ ನೀನು ತುಂಬಾ ಪವರ್ಫುಲ್ ಆಗಿದೀಯಾ. ಇದುವರೆಗೂ ಅರಸನ ಕೋಟೆ ಅಖಿಲಾಂಡೇಶ್ವರಿ ಅಂತಂದ್ರೆ ವೆರಿ ಸ್ಟ್ರಾಂಗ್ ವುಮನ್ ಅನ್ನುವಂಥ ಮಾತಿತ್ತು. ಈಗ ಅವ್ರ ಸೊಸೆನೂ ಕೂಡ ಅಷ್ಟೇ ಸ್ಟ್ರಾಂಗ್ ಅನ್ನೋ ಮಾತು ಕೇಳಿ ಬರುತ್ತೆ. ನನಗೆ ನಿನ್ ಸ್ವಭಾವ ತುಂಬಾ ಇಷ್ಟ ಆಯ್ತು. ನಿನ್ನಂಥ ಸೊಸೆನೆ ನಾನು ಹುಡುಕ್ತಾ ಇದ್ದೀನಿ. ನಮ್ಮ ಬಿಸ್ನೆಸ್ ಸಾಮ್ರಾಜ್ಯನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಓದಿರ್ಬೇಕು, ನನ್ನ ಸರಿಸಮನಾಗಿ ನಿಂತು ಮಾತಾಡೋ ಅರ್ಹತೆಯನ್ನ ಹೊಂದಿರಬೇಕು ಅಂದ್ಕೊಂಡಿದ್ದೆ. ಆ ಎಲ್ಲ ಕ್ವಾಲಿಟೀಸ್ ನಿನ್ನಲ್ಲಿದೆ. ನನಗಂತೂ ನೀನ್ ತುಂಬಾ ಇಷ್ಟ ಆಗಿದೀಯಮ್ಮ. ಹಾಗಾದ್ರೆ ಯಾಮಿನೇ ನಮ್ಮನೆ ಸೊಸೆ ಆದದ್ದು ಫಿಕ್ಸ್ ಅಲ್ವಾಕ? ನಿಮ್ ಮಾತು ಕೇಳಿ ತುಂಬಾನೇ ಸಂತೋಷ ಆಯ್ತು. ಹಾಗೆ ನಿಮ್ ಮಗದ್ದು ಒಂದು ಮಾತು ಕೇಳಿದ್ರೆ ಚೆನ್ನಾಗಿತ್ತು. ಅವನು ನನ್ನ ಮಾತನ್ನ ಮೀರಲ್ಲ, ನನ್ನ ಆಯ್ಕೆನ ಯಾವತ್ತೂ ವಿರೋಧಿಸಲ್ಲ. ನಿಮ್ ಹುಡುಗಿನ ಕೇಳಿ ನನ್ನ ಮಗ ಇಷ್ಟ ಆದ್ನ ಅಂತ. ನಮ್ಗಂತೂ ನಿಮ್ಮ ಮಗ ನಿಮ್ಮ ಸಂಬಂಧ ಒಪ್ಪಿಗೆ ಆಗಿದೆ, ನನ್ನ ಮಗಳಿಗೂ ಒಪ್ಪಿಗೆ ಆಗಿರುತ್ತೆ. ಪರವಾಗಿಲ್ಲ ಸರ್, ನಿಮ್ ಹುಡುಗಿನ ಒಂದು ಮಾತು ಕೇಳ್ಬಿಡಿ, ಅದ್ರಲ್ಲೇನಿದೆ. ಹೇಳಮ್ಮ ಮಗಳೇ, ನಿನಗೆ ಈ ಸಂಬಂಧ ಓಕೆನಾ? ಒಂದು ನಿಮಿಷ. ಏನ್ ರಘು? ಅಖಿಲ, ನಾನು ಈ ಥರ ಸ್ವಲ್ಪ ಮಾತಾಡಬೇಕು. ಹೊರಗಡೆ ಬರ್ತೀಯಾ? ಹೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡೋದಿತ್ತು. 2 ನಿಮಿಷ ಬಂದ್ಬಿಟ್ಟು. ಅರಸನ್ ಕೋಟೆಗೆ ಸೊಸೆನ ಆಯ್ಕೆ ಮಾಡೋದಂದ್ರೆ ಸಾಮಾನ್ಯದ ಮಾತಾ?
ಹೋಗಿ ಮಾತಾಡ್ಕೊಂಡು ಬನ್ನಿ ಮೇಡಮ್. ಹೋಗಿ ಬಂದ್ ಕೂಡಲೇ ಫೋನ್ ಮಾಡಿ ಅಂತ ಆದಿ ಪಾರ್ವತಿ ಇಬ್ರಿಗೂ ಹೇಳಿದೀನಿ. ಇಷ್ಟೊತ್ತಾದ್ರೂ ನನಗೆ ಫೋನ್ ಮಾಡಿಲ್ಲ. ಅಲ್ಲ, ಆ ಅಖಿಲ ಅವ್ರಿಬ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ತಿಳ್ಕೊಳ್ಳೋವರೆಗೂ ನನಗೆ ಟೆನ್ಷನ್ ತಪ್ಪಿದ್ದಲ್ಲ. ಹಲೋ ಪಾರ್ವತಿ ಅವರೇ, ಎಲ್ಲಿದ್ದೀರಾ? ಎಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರು ನಿಮ್ನ? ಪಾರ್ವತಿ ಅವರೇ, ಮಾತಾಡಿ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಕೆಲವು ಸಲ ಮಾತಾಡೋದಕ್ಕೆ ಪದಗಳೇ ಇರಲ್ಲ ಅನನ್ಯ ಅವ್ರೆ. ಅಲ್ಲ ಪಾರ್ವತಿ ಅವರೇ, ನೀವ್ ಏನ್ ಹೇಳ್ತಿದ್ದೀರಾ ನಂಗೆ ಅರ್ಥ ಆಗ್ತಿಲ್ಲ. ನನ್ ಬದುಕೆ ನನಗೆ ಅರ್ಥ ಆಗ್ತಿಲ್ಲ. ಎಲ್ಲ ವಿಚಿತ್ರ ಅನ್ಸ್ಬಿಟ್ಟಿದೆ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಏನಾಯ್ತು ಅಂತ ಈ ನಿಮ್ ಸ್ನೇಹಿತೆ ಹತ್ರ ಹೇಳ್ಕೊಳಲ್ವಾ? ಹೇಳ್ಕೊಂಡ್ರು ನೀವೇನ್ ಮಾಡೋದಕ್ಕಾಗತ್ತೆ? ಪರಿಸ್ಥಿತಿನ ಬದಲಾಯಿಸೋದಕ್ಕಾಗಲ್ಲ ಅಲ್ವಾ? ಈಗ ನೀವೆಲ್ಲಿದ್ದೀರಾ ಹೇಳಿ? ಇರ್ಬಾರ್ದು ಮನಸ್ಥಿತಿಲಿ, ಇರ್ಬೇಕಾಗಿರೋ ಜಾಗದಲ್ಲಿ ತಟಸ್ಥವಾಗಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡೋ ಶಕ್ತಿ ಕೂಡ ನನಗಿಲ್ಲ. ಪಾರ್ವತಿ ಅವರೇ, ಪ್ಲೀಸ್ ಮೊದಲು ನೀವು ಎಲ್ಲಿಗೆ ಹೋಗಿದ್ರಿ ಅಂತ ಹೇಳಿ. ನಾನ್ ಕಟ್ಕೋಬೇಕಾಗಿರೋ ಗಂಡಂಗೆ ಹೆಣ್ಣು ನೋಡೋದಿಕ್ಕೆ. ಅಂದ್ರೆ ಆದಿತ್ಯ ಸರ್ ಮದ್ವೆ ಮಾತುಕತೆಗ ನಿಮ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದು? ಹುಡುಗಿ ಯಾರು? ಗೊತ್ತಿಲ್ಲ. ನೋಡೋದಕ್ಕೆ ಚೆನ್ನಾಗಿದ್ದಾರೆ. ನಿಮ್ಮ ಆದಿತ್ಯ ಸರ್ಗೆ ಹೇಳ್ ಮಾಡ್ಸಿದ್ ಜೋಡಿ. ಪಾರ್ವತಿ ಅವರೇ, ಹೀಗೆಲ್ಲ ಮಾತಾಡ್ಬೇಡಿ. ನೀವು ನಿಮ್ ಪ್ರೀತಿಲಿ ಸೋತಿಲ್ಲ, ನಾನಿದ್ದೀನಿ ನಿಮ್ ಜೊತೆ. ಮಳೆಗೆ ಕೊಡೆ ಹಿಡಿಬೋದು, ಆದ್ರೆ ಮಳೆ ಬರೋದನ್ನೇ ತಡೆಯೋದಕ್ಕಾಗತ್ತಾ? ನಾನ್ ಮಳೆಲ್ ನೆಂದ್ರು ನಿಮ್ಮನ್ನ ನೆನೆಯೋದಕ್ ಬಿಡಲ್ಲ. ಆ ನಂಬಿಕೆ ನಿಮಗಿದ್ರೆ ಅಲ್ಲಿ ಏನಾಯ್ತು ಅಂತ ಎಲ್ಲ ಹೇಳಿ. ಆದಿತ್ಯ ಸರ್ ಆ ಹುಡುಗಿ ಬಗ್ಗೆ ಏನಂದ್ರು? ನಿಮ್ ಪ್ರೀತಿ ಬಗ್ಗೆ ಎಲ್ಲ ಹೇಳ್ಕೊಂಡ್ರಾ? ಇಲ್ಲ, ಅಖಿಲಮ್ಮಂಗ್ ಹುಡುಗಿ ಇಷ್ಟ ಆದ್ರು. ಆದ್ರೆ ಯಜಮಾನ್ರು ಏನು ಮಾತಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಮದ್ವೆ ಮಾತುಕತೆ ಮುಗಿಸ್ಕೊಂಡ್ ಬಂದ್ವಿ. ಅಖಿಲಮ್ಮ ನಿಶ್ಚಿತಾರ್ಥದ ದಿನಾನ ಗುರ್ತು ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಮನ್ನಲ್ಲಿ ಕರ್ಕೊಂಡು ಹೋಗಿದ್ದ ಉದ್ದೇಶ? ಒಬ್ಳು ಕೆಲಸದವಳಾಗಿ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ. ಈ ವಿಷಯ ಇಷ್ಟು ಮುಂದುವರಿಯಕ್ಕೆ ಹೇಗ್ ಬಿಟ್ರೆ ನೀವಿಬ್ರು? ಶಂಸಿ, ನಾನು ಇದ್ರ ಬಗ್ಗೆ ಏನು ಮಾತಾಡೋ ಮನಸ್ಥಿತಿಲಿಲ್ಲ. ಇನ್ನೊಂದ್ಸಲ ಮಾತಾಡ್ತೀನಿ. ಹಲೋ ಹಲೋ ಪಾರ್ವತಿ ಅವ್ರೆ, ಸಾರಿ ಮಾಮ್. ಆ ಅಖಿಲ ಆದಿತ್ಯಗೆ ಹೆಣ್ಣು ನೋಡೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ದಾಳೆ. ಅವಳು ಈ ತರ ಯೋಚನೆ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನ್ನ ಗೆಸ್ಸು ಕರೆಕ್ಟ್ ಆಗಿದೆ. ಮಾವ, ನಾವೆಲ್ಲ ಇರೋವಾಗ ಪಾರ್ವತಿ ಅವರಿಗೆ ಅನ್ಯಾಯ ಆಗೋದಕ್ಕೆ ಬಿಟ್ಬಿಡ್ತೀವ? ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಅವರು ಈ ಮನೆ ಬಿಟ್ಟು ಹೋಗೋದಾಗ್ಲಿ ಅಥವಾ ಈ ಮನೆ ಕಡೆ ಕಾಲೇ ಇಡಲ್ಲ ಅನ್ನೋ ನಿರ್ಧಾರ ತಗೊಂಡ್ಬಿಡ್ತಾರ? ಹಾಗೆಲ್ಲ ಮಾಡೋದಿಕ್ಕಾಗಲ್ಲ ಮಾವ. ಯಾಕೆ ಅಂದ್ರೆ ಪಾರ್ವತಿಯವ್ರಿಗೆ ಭಾವ ಬೇಕು, ನಮ್ ಎಲ್ರಿಗೂ ಅವರಿಬ್ರು ಬೇಕು. ಹಾಗೆ ನೀವು ಅಷ್ಟೇ, ಹೀಗೆಲ್ಲ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೋಬೇಡಿ.
ನೀವು ಹೋದ್ರೆ ನಾವೆಲ್ಲ ಹೇಗಿರೋದಕ್ಕಾಗುತ್ತೆ? ದಯವಿಟ್ಟು ಈ ನಿರ್ಧಾರನ ತಗೋಬೇಡಿ ಮಾವ. ನನಗೆ ಯಜಮಾನ್ರು ಬೇಕು ನಿಜ, ಆದ್ರೆ ಅವ್ರ ಜೊತೆಗೆ ನೀವೆಲ್ಲ ಬೇಕು. ನಿಮ್ಮೆಲ್ಲರ ಪ್ರೀತಿ ಸಹಾಯದಿಂದಾನೆ ಇವತ್ತು ನನ್ನ ಮನಸ್ಸಿಗೆ ಎಷ್ಟೇ ನೋವಾದ್ರೂ ಗಟ್ಟಿ ಮನಸ್ಸಿಂದ ತಡ್ಕೊಂಡಿರೋದು. ಪರಿಸ್ಥಿತಿ ಹೇಗೆ ಬಂದ್ರು ಧೈರ್ಯದಿಂದ ಎದುರಿಸೋಣ ಮಾವ. ಈ ಸಂದರ್ಭದಲ್ಲಿ ನಾನ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಬೇಕು. ನೀವು ಬಂದು ನನ್ನನ್ನು ಸಮಾಧಾನ ಮಾಡಬೇಕು. ನೋಡಿದ್ರೆ ನೀವೇ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ ಮಾವ, ಇದು ಸರಿನಾ? ನೀವೇ ಹೇಳಿ. ದಯವಿಟ್ಟು ನನ್ನ ಮಾತು ಕೇಳಿ ಮಾವ. ಮೊದಲು ಈ ನಿರ್ಧಾರದಿಂದ ಹಿಂದೆ ಸರಿರಿ. ಆಯ್ತಮ್ಮ, ನೀವೆಲ್ಲರೂ ಇಷ್ಟು ಹೇಳ್ತಿದ್ದೀರಾ ಅಂದಮೇಲೆ ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿತೀನಿ. ನಿರ್ಧಾರದಿಂದ ಹಿಂದೆ ಸರಿತೀನಿ ಅಂತ ಹೇಳಿ ಬ್ಯಾಗ್ನ ಇನ್ನು ಕೈಯಲ್ಲೇ ಇಟ್ಕೊಂಡಿದ್ದೀರಾ. ಬಿಡಿ ಮಾವ, ನಾನು ಇದನ್ನ ಒಳಗಡೆ ತಗೊಂಡೋಗ್ತೀನಿ. ನೀವು ಒಳಗಡೆ ಬನ್ನಿ. ಅಬ್ಬಬ್ಬಾ, ಏನ್ ಆಕ್ಟಿಂಗ್ ಡ್ಯಾಡ್! ನೀವು ಮಾಡಿದ ಆಕ್ಟಿಂಗ್ಗೆ ನಮ್ಮ ಅದಕ್ಕೆ ಕರ್ಪೂರ ತರ ಕರ್ಗೋಗ್ಬಿಟ್ರು. ಸ್ಟಾರ್ಟಿಂಗ್ ನೀವು ಮನೆ ಬಿಟ್ಟು ಹೋಗ್ತೀರಿ ಅಂದಾಗ ನಮಗೂ ಮೀಟರ್ ಆಫ್ ಆಗ್ಬಿಟ್ಟಿತ್ತು, ನಾವು ಎದುರ್ಕೊಂಡ್ಬಿಟ್ಟಿದ್ವಿ. ಆದ್ರೂ ಡ್ಯಾಡ್, ಪಾರ್ವತಿ ಅದಕ್ಕೆ ಮುಂದೇನು ಮನೆ ಬಿಟ್ಟು ಹೋಗ್ದಿರೋ ತರ ನಿರ್ಧಾರ ತೊಗೊಳತರ ಮಾಡಿದ್ರಲ್ಲ, ಸೂಪರ್ ಡ್ಯಾಡ್. ಪಾರ್ವತಿನ ಹೇಗೋ ಸಮಾಧಾನ ಮಾಡಿದ್ವಿ, ಆದರೆ ಈಗ ಆದಿತ್ಯನ ಹೇಗೆ ಸಮಾಧಾನ ಮಾಡೋದು? ಡ್ಯಾಡ್, ಬ್ರೋನ ನಾನು ಹ್ಯಾಂಡಲ್ ಮಾಡ್ತೀನಿ. ಜನನಿ, ನಿನ್ ಗಂಡ ಏನ್ ಮಾಡ್ತಾನಮ್ಮ? ಏನೋ ಮಾವ, ಏನ್ ಮಾಡೋದು? ಕಾಲು ಹಿಡಿದು ಮೂಡ್ ಚೇಂಜ್ ಮಾಡೋಣ. ಏನ್ ಬ್ರೋ, ಏನ್ ಸಮಾಚಾರ? ಹುಡುಗಿ ಮನೆಗೆ ಹೋಗಿ ಬಂದಾಗಿಂದ ಕೈಗೆ ಸಿಗ್ತಿಲ್ಲ ನೀನು. ನಿಂತ್ಕೊಂಡು ಒಬ್ಬನೇ ಏನ್ ಮಾಡ್ತಿದ್ಯಾ? ನಾನು ಪಾರ್ವತಿ ಹತ್ರ ಮಾತಾಡಬೇಕು. ಅಮ್ಮನ ಹತ್ರ ನಮ್ಮ ವಿಷಯ ಹೇಳೋದಕ್ಕೆ ಹೋದಾಗ ಅದನ್ನ ತಡೆದು ಮನೆಗೆ ಹೋಗಿ ಮಾತಾಡೋಣ ಅಂತ ಅಂದ್ಲು. ಈಗಲಾದ್ರೂ ನಮ್ಮ ಪ್ರೀತಿ ವಿಷಯನ ಅಮ್ಮಂಗೆ ಹೇಳೋಣ ಅಂತ ನಾನು ಅವಳಿಗೆ ಕನ್ವಿನ್ಸ್ ಮಾಡಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಆ ಕಷ್ಟ ನಿನ್ಗೆ ಯಾಕೆ ಬಿಡು ಬ್ರೋ. ಅಂದ್ರೆ ಏನ್ ಹೇಳ್ತಾ ಇದ್ಯಾ? ಅದೃಷ್ಟ ಅಂದ್ರೆ ನಿಂದು ಬ್ರೋ. ಈಗಾಗ್ಲೇ ಮದ್ವೆ ಆಗಿದ್ರು, ಇನ್ನೊಂದು ಮದ್ವೆ ಆಗಕ್ಕೆ ಹೆಂಡತಿನ ಕರ್ಕೊಂಡು ಹೆಣ್ಣು ನೋಡಕ್ ಹೋಗಿದ್ಯಲ್ಲ, ಗ್ರೇಟ್ ಬ್ರೋ. ನೀನು ಡಬಲ್ ದಬಾಕ ನಿಂಗೆ. ಮಾಮ್ ನೋಡ್ರೆ ಹುಡುಗಿನೂ ಸೂಪರ್ ಆಗಿದ್ದಾಳೆ. ನಾಟ್ ಬ್ಯಾಡ್, ಶಿ ಇಸ್ ಆಕ್ಚುಲಿ ಬ್ಯೂಟಿಫುಲ್. ಮಾಮ್ಗೂ ಸಖತ್ ಇಷ್ಟ ಆಗಿದ್ದಾಳೆ ಬ್ರೋ. ಒಂದ್ ಕೆಲಸ ಮಾಡು, ಮಾಮ್ಗೋಸ್ಕರ ಯಾಮೇಲೆ ನಿನ್ನ ಮದುವೆ ಆಗ್ಬಿಡು ಬ್ರೋ. ಆಮೇಲೆ ಮಾಮ್ ಹತ್ರ ಪಾರ್ವತಿ ಅದಕ್ಕೆ ವಿಷಯ ಹೇಳು. ನನಗೋಸ್ಕರ ನನ್ನ ಮಗ ಒಂದು ಹುಡುಗಿನ ಮದುವೆ ಆದ ಅಂತ ಹೇಳಿ ಮಾಮ್ ಎಮೋಷನಲ್ ಆಗಿ ಪಾರ್ವತಿ ಅದಕ್ಕೇನು ಸೊಸೆಯಾಗಿ ಒಪ್ಕೋಬಹುದು. ಆಗ ನೀನು ಇಬ್ಬರ ಹೆಂಡರ ಮುದ್ದಿನ ಪೊಲೀಸ್ ಅನ್ನೋ ತರ ಇಬ್ಬರ ಹೆಂಡರ ಮುದ್ದಿನ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಬ್ರೋ. ತಮಾಷೆಗೂ ಆ ರೀತಿ ಮಾತಾಡ್ಬೇಡ ಪ್ರೀತು. ಆಸ್ಥಾನ ಕೋಟೆದವರು ರಾಮನ್ ವಂಶ. ಇಲ್ಲಿ ಒಂದು ಗಂಡಿಗೆ ಒಂದು ಹೆಣ್ಣು. ನನಗೀಗಾಗಲೇ ಮದುವೆ ಆಗಿದೆ ಅನ್ನೋದನ್ನ ಮರಿಬೇಡ. ನನ್ನ ಕೊನೆ ಉಸಿರು ಇರೋವರೆಗೂ ಅವಳು ಮಾತ್ರ ನನ್ನ ಮನಸ್ಸಲ್ಲಿ ಇರ್ತಾಳೆ. ಅವಳನ್ನ ಬಿಟ್ಟು ಇನ್ನು ಯಾರು ನನಗೆ ಇಮ್ಯಾಜಿನ್ ಮಾಡ್ಕೋಬೇಕು ಆಗಲ್ಲ. ಏನಪ್ಪ ಇದು? ಕೈಯಲ್ಲೆಲ್ಲ ರಕ್ತ ಬರ್ತಿದೆ. ಹೇಗಾಯ್ತು? ಪಾರ್ವತಿ, ಫಸ್ಟ್ ಏಡ್ ಕಿಟ್ ತಗೊಂಡ್ ಬಾ, ಹೋಗು. ಏನಪ್ಪ ನೀನು ನೋಡ್ಕೊಂಡು ಸುಮ್ಮನೆ ನಿಂತಿದೀಯಲ್ಲ, ಹೀಗ ಇರೋದು? ನೀ ಬಾಪ, ಬಾ ಬಾ. ಮ್ಯಾಮ್, ನೀವು ನರಸೀಪುರದಲ್ಲಿ ಒಂದು ತೋಟ ಪರ್ಚೇಸ್ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗ್ನೇಚರ್ ಮಾಡೋಕೆ ನಾಳೆ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗ್ಬೇಕಾಗತ್ತೆ. ಎಷ್ಟೊತ್ತಿಗೆ? ಮಾರ್ನಿಂಗ್ 10 o'clock ಮ್ಯಾಮ್. ಸರಿ, ಅಷ್ಟೊತ್ತಿಗೆ ಅಲ್ಲಿ ಇರ್ತೀವಿ ಅಂತ
ಅದಕ್ಕೆ ಸಂಬಂಧಪಟ್ಟವರಿಗೆ ತಿಳಿಸ್ಬಿಡು. ಓಕೆ ಮ್ಯಾಮ್. ಹೇಳಿ ಅನನ್ಯ. ಹಲೋ ಸರ್, ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಂಗೊಬ್ರು ಪರಿಚಯ ಇರೋರು ಇದ್ದಾರೆ. ಎಲ್ಲ ಸೆಟ್ ಮಾಡಿದ್ದೀನಿ. ನೀವು ಬೆಳಗ್ಗೆ ಒಂದು 10 ಗಂಟೆಗೆ ಬಂದರೆ ಸಾಕು. ಸರಿ ಅನನ್ಯ, ಪಾರ್ವತಿನ ಕರ್ಕೊಂಡ್ಬರ್ತೀನಿ. ಓಕೆ ಸರ್. ಅಮ್ಮ, ಆಶೀರ್ವಾದ ಮಾಡಿ. ಆದಿ, ಸದಾ ಕಾಲ ಹೀಗೆ ಸಂತೋಷವಾಗಿರಪ್ಪ. ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಇದು ನಿನ್ನ ಅಮ್ಮನಿಂದ ಒಂದು ಪ್ರೀತಿಯ ಉಡುಗೊರೆ. ಇದು ಯಾವತ್ತೂ ನಿನ್ನ ಹೃದಯಕ್ಕೆ ಹತ್ತಿರವಾಗೇ ಇರಲಿ. ಹ್ಯಾಪಿ ಬರ್ತ್ಡೇ ಟು ಯು ಒನ್ಸ್ ಅಗೇನ್. ಥ್ಯಾಂಕ್ಸ್ ಅಗೇನ್ ಮಾ. ಈ ಚೈನ್ನ ನನ್ನ ಹೃದಯಕ್ಕೆ ಹತ್ತಿರವಾದವ್ರಿಗೆ ಕೊಡ್ತೀನಮ್ಮ. ಯಜಮಾನ್ರೆ, ಟೈಮ್ ಆಯ್ತು, ಮನೆಗೆ ಹೊರಟಿದ್ದೆ. ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದೆ. ಬರ್ಲಾ? ಹೋಗೋದಕ್ಕೆ ಅಷ್ಟೊಂದು ಅರ್ಜೆಂಟಾ? ಅಪ್ಪ ಮನೇಲಿ ಕಾಯ್ತಿರ್ತಾರಲ್ವಾ? ನಿನ್ ಗಂಡನೂ ಕಾಯ್ತಾ ಇಲ್ವಾ? ಓ, ಏನಿವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ? ಯಾಕೆ ಇರಬಾರ್ದಾ? ಹಾಗೇನಿಲ್ಲ, ನಿನ್ನೆ ಎಲ್ಲ ಬೇಜಾರಾಗಿದ್ರಿ. ಈ ದಿಢೀರ್ ಬದಲಾವಣೆಗೆ ಕಾರಣ ಏನು ಅಂತ ಕೇಳ್ದೆ. ನೀನು. ನಾನಾ? ಯಾವುದೇ ಕಾರಣಕ್ಕೂ ನೀನು ನನ್ನಿಂದ ದೂರ ಹೋಗಲ್ಲ ಅನ್ನೋ ನಂಬಿಕೆನೆ ನನ್ನನ್ನು ಧೈರ್ಯವಾಗಿರೋ ಹಾಗೆ ಮಾಡಿದೆ. ಹೇಳು, ನನ್ನಿಂದ ದೂರ ಹೋಗಲ್ಲ ತಾನೆ? ನಾನು ಹೋಗ್ತೀನಿ ಅಂದ್ರೂ ಹೋಗೋದಕ್ಕೆ ನೀವು ಬಿಡ್ತೀರಾ? ಖಂಡಿತ ಇಲ್ಲ. ನನ್ನ ಪ್ರಾಣಕ್ಕಿಟ್ಟಾದ್ರೂ ನಿನ್ನ ಜೊತೆ ಉಳಿಸ್ಕೋತೀನಿ. ಅಷ್ಟೊಂದು ಪ್ರೀತಿನ ನನ್ನ ಮೇಲೆ? ಯಾಕೆ, ನಿನಗಿಲ್ವಾ? ನಿಂಗೆ ಇದೆ ಅಂದಮೇಲೆ ನನಗಿರೋದಿಲ್ವಾ? ಹಾಗಾದ್ರೆ ಆ ನಂಬಿಕೆಯ ಪ್ರತೀಕವಾಗಿ ಈ ಸರ ಇಟ್ಕೊ. ಅಯ್ಯೋ, ಇದೆಲ್ಲ ಯಾಕೆ ಯಜಮಾನ್ರೆ? ನಂಗೆ ಬೇಡ. ಇದನ್ನ ಬೇಡ ಅನ್ನೋ ಹಕ್ಕು ನಿನಗಿಲ್ಲ. ಯಾಕೆ ಅಂದ್ರೆ ನನ್ನ ಹೆಂಡತಿಗೆ ನಾನು ಪ್ರೀತಿಯಿಂದ ಕೊಡ್ತಾ ಇರೋ ಗಿಫ್ಟ್. ನಿನಗೂ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಇದನ್ನು ತಗೋತೀಯ. ತಗೋ. ಈ ಸರನ ನಾಳೆ ಹಾಕೊಂಬ. ಯಾಕೆ? ಮದ್ವೆಗೆ. ಮದ್ವೆಗ? ಯಾರ್ದು? ನಮ್ಮ ಗಾಬರಿ ಆಗ್ಬೇಡ. ಮದ್ವೆ ಆಗ್ತಾ ಇರೋದು ನಾವಲ್ಲ, ಅನನ್ಯ. ಏನು? ಅನನ್ಯ ಅವ್ರದಾ? ಎಲ್ಲಿ? ಯಾರ ಜೊತೆ? ಕೂಲ್, ಗಾಬರಿ ಆಗ್ಬೇಡ. ಆಕ್ಚುಲಿ ಅನನ್ಯ ಒಬ್ರನ್ನ ಲವ್ ಮಾಡ್ತಾ ಇದ್ದಾರೆ. ಹುಡ್ಗನ ಮನೆಯಲ್ಲಿ ಅವ್ರ ಮದ್ವೆಗೆ ಒಪ್ಪಲಿಲ್ಲ ಅಂತೆ. ಅದಕ್ಕೆ ಸೇಫ್ಟಿಗೆ ಅಂತ ಇಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾ ಇದ್ದಾರೆ. ಅವ್ರ ಪರವಾಗಿ ಸಾಕ್ಷಿಗೋಸ್ಕರ
ನಮ್ಮಿಬ್ರನ್ನ ಕರೆದಿದ್ದಾರೆ. ಓ ಹೌದಾ, ಆಯ್ತು ಬಿಡಿ ಹೋಗೋಣ. ಪ್ರೀತಿಗೆ ಏನನ್ನಾದ್ರೂ ತಗೊಳ್ಳೋಂತ ತಾಕತ್ತಿದೆ. ಸದ್ಯ ಆ ನೆಪದಲ್ಲಾದ್ರೂ ತಗೊಂಡಿಲ್ಲ, ಅಷ್ಟು ಸಾಕು. ಅದ್ ಸರಿ, ಆ ಸರಾನ ಕರೆಕ್ಟಾಗಿ ನೋಡ್ತೀಯಾ? ಅದ್ರಲ್ಲಿ ನೋಡೋದಕ್ಕೇನಿದೆ? ಅದ್ ನೋಡೋದಕ್ಕೆ ಹೇಗಿದೆ ಹಾಗೆ ತಾನೇ ಕಾಣಿಸುತ್ತೆ. ಅಲ್ಲ ಪರು, ಇವಾಗ ಹೆಣ್ಮಕ್ಳು ಏನೋ ಒಂದು ವಸ್ತು ತಗೊಂಡು ಹೋದ್ರೆ ಮನೆಗೆ ಹೋದ್ಮೇಲೂ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಅಂತ ಕೇಳಿದ್ದೆ. ಹಾಗೇನೆ ಇವಾಗ ನಿನ್ ಗಂಡ ಕೊಟ್ಟಿರೋ ಸರ ಅದರಲ್ಲೂ ಲಾಕೆಟ್ ಇದೆ. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಏನೋ ಪರೀಕ್ಷೆ ಮಾಡ್ತೀರೇನೋ ಅಂತ ಅನ್ಕೊಂಡಿದ್ದೆ. ಅಯ್ಯೋ ಇಲ್ಲಪ್ಪ, ನೀವ್ ಹೇಳಿದ ತರ ನಾವೇನೂ ಮಾಡ್ಲಿಲ್ಲ. ನಾನೇ ಹೇಳ್ಬಿಡ್ಲಾ? ಬೇಡ ಬೇಡ, ಅವಳಾಗೆ ನೋಡ್ಲಿ, ಆ ಖುಷಿನೇ ಬೇರೆ. ಸರಿ, ಈಗ ನೀನೇನು ಫೋನ್ ಮಾಡಿದ್ದು ಹೇಳು. ಬೆಳಗ್ಗೆ ಅನನ್ಯ ಅವ್ರ ಮದ್ವೆಗೆ ಹೇಗೆ ಹೋಗೋದು? ನನ್ನ ಕಾರಲ್ಲಿ. ನಾನು ಅದ್ರ ಬಗ್ಗೆ ಎಲ್ಲ ಕೇಳಿದ್ದು, ನಾನು ಇನ್ನೂ ರಜಾನೇ ಕೇಳಲಿಲ್ಲ. ಏನು ಅಂತ ಕೇಳಲಿ? ಓ ಕರೆಕ್ಟ್ ಅಲ್ವಾ? ಈ ಮೂಲಭೂತ ಪ್ರಶ್ನೆ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಏನಂತ ಕೇಳೋದು? ಏನ್ ಹೇಳೋದು? ಬಾವಾ, ರಾಮನ ದೇವಸ್ಥಾನಕ್ಕೆ ಹೋಗಿ ಸೀತೆ ಮಾತೆಗೆ ಕೈ ಮುಗಿದು ಬರ್ತೀನಿ ಅಂದ್ರೆ ಹೇಗಿರುತ್ತೆ? ಓಹೋ, ನೀನ್ ತರ್ಲೇ ತಮ್ಮ ಅಲ್ಲೇ ಇದ್ದಾನ? ಈ ಪ್ಲಾನ್ ಎಲ್ಲ ವರ್ಕೌಟ್ ಆಗಲ್ಲ. ಬೇರೆ ಏನಾದರೂ ಐಡಿಯಾ ಇದ್ರೆ ಕೊಡೋ ಬಾಮೈದ. ಬಾವಾ, ನೀವು ನನ್ನ ಬಾಮೈದ ಅಂತ ಕರೆದಿದ ತಕ್ಷಣ ನನ್ನ ತಲೆಯಲ್ಲಿರೋ ಐಡಿಯಾ ಎಲ್ಲ ಖಾಲಿ ಆಗೋಯ್ತಲ್ಲ ಬಾವಾ. ತರ್ಲೆಗಳ ಏನು ಇಷ್ಟೊತ್ತಲ್ಲಿ ಇನ್ನು ಕಿಕ್ಕಿ 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 ಅಂದ್ಕೊಂಡು? ಯಾರ್ದು ಫೋನು? ನಿಮ್ಮನ್ನೇ ಕೇಳ್ತಾ ಇರೋದು. ಯಾರ್ದು ಫೋನು? ಅಪ್ಪ, ಜಯ ಕುಂದಪ್ಪ. ಮನೆ ಕ್ಲೀನ್ ಮಾಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ನಾಳೆ ರಜೆ ಕೇಳೋದು ಅಂತ ಅಕ್ಕ ಮಾತಾಡ್ತಿದ್ಲು ಅಲ್ವಾನಕ್ಕ? ಅಷ್ಟೇ ತಾನೇ. ನಾಳೆ ಹೆಂಗಿದ್ರು ಅಖಿಲಮ್ಮನವ್ರ ಜೊತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹಿಂಗೆ ಪಾರ್ವತಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಇವತ್ತು ಬರೋದಕ್ಕಾಗಲ್ಲ ಅಂತ ನಾನೇ ಹೇಳ್ತೀನಿ ಬಿಡು. ಫೋನ್ ಬಿಸಾಕ್ಬಿಟ್ಟು ಮಲ್ಕೋ. ನೀನು ನಡಿಯೋ ತರ್ಲೆ, ನೀನಿದ್ರೆ ಅವಳನ್ನು ಮಲ್ಗಕ್ಕೆ ಬಿಡಲ್ಲ. ಯಾರು ಹೇಳಿದ್ದು? ಬರ್ತಾ ಇದ್ದೀನಲ್ಲಪ್ಪ. ಹೇಳಿ ಯಜಮಾನ್ರೆ. ಹಾ ಹೇಳು ಅರ್ಧಾಂಗಿ. ಕೇಳಿಸ್ಕೊಂಡ್ರಾ? ನೋಡ್ದಾ, ಗೊತ್ತಿಲ್ಲದೆ ನಮ್ಮ ಮಾವ ನಮ್ಮ ಮದ್ವೆಗೆ ಸಹಾಯ ಮಾಡ್ತಾ ಇದ್ದಾರೆ. ಏನೋ ನಮ್ಮ ಮದ್ವೆನಾ? ನಮ್ಮ ಮದ್ವೆಗೆ ಅನ್ನ? ಹೇ, ನಾನು ಬರೀ ಮದ್ವೆಗೆ ಅಂತ ಅಂದೆ. ನೀನ್ ಬರೀ ನಮ್ಮ ಮದ್ವೆ ಗುಂಗಲ್ಲಿದ್ಯಲ್ಲ, ಅದಕ್ಕೆ ನಿಂಗೆ ಹಾಕಿ ಕೇಳಿಸಿದೆ ಅನ್ಸುತ್ತೆ. ನೀವ್ ಹೇಳೋದ್ ನೋಡಿದ್ರೆ ನಮ್ಮಪ್ಪ ನಮ್ಮಿಬ್ರ ಮದ್ವೆಗೆ ಸಹಾಯ ಮಾಡ್ತಿದಾರೇನೋ ಅನ್ನೋ ಹಾಗಿದೆ. ಪಾರು, ನಾಳೆ ನಿಜವಾಗ್ಲೂ ನಮ್ಮ ಮದ್ವೆನೇ ನಡೆಯೋ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಖಂಡಿತ ಚೆನ್ನಾಗಿರ್ತಾ ಇರ್ಲಿಲ್ಲ. ಅದಕ್ಕೆ ನನ್ ಒಪ್ಪಿಗೆನೂ ಸಿಗ್ತಾ ಇರ್ಲಿಲ್ಲ. ಯಾಕೆ? ಅಖಿಲಮ್ಮ ಅಪ್ಪ ಇಬ್ರು ಒಪ್ಪದ ಮೇಲೆ ನಾನ್ ನಮ್ಮಿಬ್ರ ಮದ್ವೆಗೆ ಒಪ್ಪಿಗೆ ಕೊಡೋದು. ಹೈ ಬಾವಾ, ಗುಡ್ ಮಾರ್ನಿಂಗ್ ಅರ್ಧಾಂಗಿ.
ಹಲೋ ಬಾವಾ, ನಾನು ನಿಮ್ ಬಾಮೈದ. ಹೇ ಭಾಮೈದ, ನೀನೇನೋ? ಸಾರಿ ಕಣೋ. ಏಯ್, ನಿಮ್ಮ ಅಕ್ಕ ಎಲ್ಲೋ? ಅಪ್ಪಂಗೆ ಬಾಕ್ಸಿಗೆ ಊಟ ಹಾಕೊಡ್ತಾ ಇದ್ದಾಳೆ. ಹೌದಾ, ಸರಿ ಸರಿ. ಗಣಿ, ಇವತ್ತು ನಿಮ್ಮ ಅಕ್ಕನ ನನ್ನ ಜೊತೆ ಆಚೆ ಕಳಿಸೋ ಜವಾಬ್ದಾರಿ ನಿಂದು ಕಣೋ. ಸರಿ ಬಾವಾ, ನಾನು ಇದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ. ಗಣಿ, ನಿಮ್ಮ ಅಕ್ಕ ಸರ ನೋಡಿದ್ಲಾ? ನೋಡಿದ್ಲು, ನಾನು ನೋಡಿದೆ. ಹೌದಾ? ಏನ್ ನೋಡಿದೆ? ಸರನ? ಅದು ಗೊತ್ತು ಕಣೋ. ಆ ಸರದಲ್ಲಿ ಏನ್ ಸ್ಪೆಷಲ್ ಇತ್ತು? ನಾನಂತೂ ಆ ಸರಾನೇ ನೋಡಿಲ್ಲ. ಹಾಗಂತ ಹೇಳಿದ್ರೆ ಬಾವ ಬೇಜಾರು ಮಾಡ್ಕೊಳ್ತಾರೆ. ಬಾವ, ಅಪ್ಪ ಬಂದ್ರು, ಮಾಡ್ತೀನಿ. ಅಕ್ಕ ಇಂಥದನ್ನೆಲ್ಲ ಇಂಥ ಕಡೆನೆ ಇಡೋದು. ಎಲ್ಲಿಟ್ಟಿರ್ತಾಳೆ? ಅಕ್ಕನೇ ಕೇಳೋಣ. ಅಕ್ಕ, ಲೇ ಅಕ್ಕ, ನನ್ನ ನೀಲಿ ಶರ್ಟ್ ಎಲ್ಲ ಇಟ್ಟಿದ್ಯಾ? ಬಾಯಿಲಿ ತಕ್ಕೊಡು. ಅವಳೇ ಬರ್ಲಿ. ಯಾವ ಶರ್ಟು ಗಣಿ? ಯಾವ ಶರ್ಟು ಇಲ್ಲ, ಏನೂ ಇಲ್ಲ. ಬಾವ ಫೋನ್ ಮಾಡಿದ್ರು. ಏನಂತೆ? ಹೇಳ್ತೀನಿ, ಮೊದ್ಲು ಬಾವ ಕೊಟ್ಟಿರೋ ಸರ ತೋರ್ಸು. ಸರನಾ? ಯಾಕೆ? ತೋರ್ಸಕ್ಕ, ಆಮೇಲೆ ಹೇಳ್ತೀನಿ. ಸರಿ, ಬಾಯ್ ಕಡೆ. ಏನಕ್ಕ ನೀನು ಇಷ್ಟ ದಿನ ಇಂಥದನ್ನೆಲ್ಲ ದಿಮ್ ಕೆಳಗ್ ಬಚ್ಚಿಡ್ತಿದ್ದೆ, ಇವಾಗ ದಿಮ್ ಒಳಗೆ ಬಚ್ಚಿಟ್ಬಿಡ್ತಿದ್ಯಾ? ಸರಿ ಕುಡಿ. ಏನ್ ನೋಡ್ತಿದ್ಯೋ ಗಣಿ? ಏನಿದೆ ಅದ್ರಲ್ಲಿ? ಅಕ್ಕ ತಮ್ಮ ಇಬ್ರು ಸರಿಯಾಗಿ ಸರನ ನೋಡಿದ್ರಂತ ಬಾವ ಕೇಳಿದ್ರಕ್ಕ. ಹೌದಾ? ಅಂದ್ರೆ ಈ ಸರನ ನೋಡಿ ತಿಳ್ಕೊಳ್ಳೋಂಥದ್ದು ಏನೋ ಇದೆ ಅಂತ ತಾನೇ ಅರ್ಥ. ಕೊಡಿಲಿ. ಅಂಥದ್ದೇನಿದೆ ಇದರಲ್ಲಿ? ಏನೋ ಗೊತ್ತಾಗ್ತಿಲ್ವಲ್ಲ. ಅಕ್ಕ, ಆ ಸರದಲ್ಲಿ ಏನು ಇಲ್ಲ, ಡಾಲರ್ ಅಲ್ಲಿ ನೋಡು. ಅಪ್ಪ, ಯಾಕೆ ಹಾಗೆ ಮುಖ ನೋಡ್ತಾ ಇದ್ದೀರಾ? ಏನಿಲ್ಲಪ್ಪ. ಸರಿ, ಗೊತ್ತಾಯ್ತು ನನಗೆ. ನಾನು ಹೊರಡ್ತೀನಿ. ನೀನು ಮನೆ ಕೆಲಸ ಅಂತ ಹೇಳಿ ಆಯಾಸ ಮಾಡ್ಕೋಬೇಡ, ಗೊತ್ತಾಯ್ತಾ? ಏ ಗಣಿ, ಸಹಾಯ ಮಾಡು ಅವಳಿಗೆ. ಬರ್ತೀನಿ ಕಣೆ. ರೆಡಿನಾ? ಏನ್ ಬ್ರೋ ಇದು? ಹೊಸ ಸ್ಟೈಲ್, ಹೊಸ ಗೆರಪ್. ವಾವ್, ಹೇಗಿದೆ? ಚೆನ್ನಾಗಿ ಕಾಣಿಸ್ತಾ ಇದೀನಾ? ಸೂಪರ್ ಆಗಿ ಕಾಣಿಸ್ತಿದ್ಯಾ? ಹಾಗೆ ಸುಮ್ಮನೆ ಚೇಂಜ್ ಓವರಲ್ಲಿ ಅಂತ ಮಾಡಿಸ್ತೆ. ಸುಮ್ನೇನಲ್ಲ, ಇವತ್ತು ಅಫಿಷಿಯಲ್ ಆಗಿ ನಿನ್ ಮದ್ವೆ ಆಗ್ತಾ ಇದೆಯಾ? ಆ ಖುಷಿಗೆ ತಾನೆ ಈ ಗೆಟಪ್. ಒಳ್ಳೆ ಕೆಲಸ ಮಾಡಿದೆ ಬ್ರೋ.